ಶ್ರಾದ್ದದ ಸಮಯವು ಪಿತೃಗಳಿಗೆ ಅತ್ಯಂತ ಪವಿತ್ರ ಮತ್ತು ಅವಶ್ಯಕವಾದ ಅವಧಿ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಈ ಅವಧಿಯಲ್ಲಿ ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಹಸಿವು ವರ್ಷಪೂರ್ತಿ ಶಮನಗೊಂಡು ಅವರು ತೃಪ್ತರಾಗುತ್ತಾರೆ. ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಅಶ್ವಯುಜ ಮಾಸದ ಅಮಾವಾಸ್ಯೆಯವರೆಗಿನ ಈ ಅವಧಿಯನ್ನು ಶ್ರಾದ್ದ ಪಕ್ಷ ಅಥವಾ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ. ಇದನ್ನು ಮಹಾಲಯ ಎಂದು ಪ್ರಾಚೀನ ಸಂಪ್ರದಾಯಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದ ನಿಯಮಾನುಸಾರ ಈ ಪಿತೃಪಕ್ಷವು ವರ್ಷಕ್ಕೊಮ್ಮೆ ಬರುವ ಅತ್ಯಂತ ಮುಖ್ಯ ಕಾಲ. ಈ ಸಮಯದಲ್ಲಿ ತರ್ಪಣ, ಶ್ರಾದ್ದ, ಪಿಂಡದಾನ ಮುಂತಾದ ಪಿತೃಕರ್ಮಗಳನ್ನು ನಡೆಸುವುದರಿಂದ ಗತಿಸಿದ ಪೂರ್ವಜರಿಗೆ ಶಾಂತಿ ದೊರೆಯುತ್ತದೆ ಮತ್ತು ಅವರ ಆತ್ಮಗಳು ಸಂತೋಷವನ್ನು ಅನುಭವಿಸುತ್ತವೆ. ಪಿತೃಗಳಿಗೆ ತೃಪ್ತಿಯುಂಟಾದಾಗ ಅವರು ತಮ್ಮ ವಂಶಸ್ಥರ ಮೇಲೆ ಅನುಗ್ರಹವನ್ನು ಕರುಣಿಸುತ್ತಾರೆ. ಈ ಅನುಗ್ರಹವು ಸಂತಾನವೃದ್ಧಿ, ಆಯುಷ್ಯ, ಆರೋಗ್ಯ, ಧನ ಸಂಪತ್ತು ಮತ್ತು ಧಾರ್ಮಿಕ ಶ್ರೇಯಸ್ಸಿನ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಶ್ರಾದ್ದ ಪಕ್ಷವನ್ನು ಕೇವಲ ಪಿತೃಗಳಿಗೆ ಮಾತ್ರವಲ್ಲ, ದೇವತೆಗಳಿಗೆ, ಕುಲದೇವತೆಗಳಿಗೆ, ಕುಟುಂಬದ ಹಿರಿಯರಿಗೆ ಮತ್ತು ವಂಶದಲ್ಲಿ ಇರುವ ಎಲ್ಲರಿಗೂ ಗೌರವವನ್ನು ಸಲ್ಲಿಸುವ ಸಮಯವೆಂದು ಪರಿಗಣಿಸಲಾಗಿದೆ. ಈ ಅವಧಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ ಪ್ರತಿಯೊಂದು ಕರ್ಮವೂ ದೇವತೆಗಳಿಗೂ ಪಿತೃಗಳಿಗೂ ಸಮಾನವಾಗಿ ತೃಪ್ತಿಯನ್ನು ನೀಡುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ತಮ್ಮ ದೇಹವನ್ನು ತೊರೆದು ಹೋದ ಸಂಬಂಧಿಗಳು ಕುಟುಂಬದ ಸದಸ್ಯರಿಂದ ದೂರವಾಗುತ್ತಾರೆ. ಅವರು ವಿಭಿನ್ನ ಲೋಕಗಳಲ್ಲಿ, ವಿಭಿನ್ನ ಯೋನಿಗಳಲ್ಲಿ ತಮ್ಮ ಸ್ಥಾನವನ್ನು ಪಡೆದಿರಬಹುದು. ಆದರೆ ಶ್ರಾದ್ದ ಪಕ್ಷದ ಅವಧಿಯಲ್ಲಿ ಅವರು ತಮ್ಮ ತಮ್ಮ ತಿಥಿಗೆ ಅನುಸಾರವಾಗಿ ಭೂಮಿಗೆ ಬಂದು ತಮ್ಮ ಸಂತತಿಯವರನ್ನು ನೋಡುವರು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಸಮಯದಲ್ಲಿ ಅವರಿಗಾಗಿ ಮಾಡಿದ ಪಿಂಡದಾನ, ಜಲತರ್ಪಣ ಮತ್ತು ಶ್ರಾದ್ದ ಕರ್ಮಗಳು ನೇರವಾಗಿ ಅವರಿಗೆ ತಲುಪುತ್ತವೆ. ಹೀಗಾಗಿ ಶ್ರಾದ್ದ ಪಕ್ಷವನ್ನು ಅತ್ಯಂತ ಮಹತ್ವದಿಂದ ಆಚರಿಸಲಾಗುತ್ತದೆ. ಪಿತೃಗಳು ತಮ್ಮ ವಂಶಸ್ಥರ ಮನೆಯ ಬಾಗಿಲಿಗೆ ಬಂದು ನಿಂತು ತೃಪ್ತಿಗಾಗಿ ಕಾಯುತ್ತಾರೆ ಎಂಬ ನಂಬಿಕೆಯಿದೆ. ಆ ದಿನ ಅವರಿಗೆ ಶ್ರಾದ್ದವನ್ನು ಮಾಡದೆ ನಿರ್ಲಕ್ಷ್ಯ ತೋರಿದರೆ ಪಿತೃಗಳು ಅತೃಪ್ತಿಯಿಂದ ವಂಶಸ್ಥರ ಜೀವನದಲ್ಲಿ ಅಡಚಣೆಗಳನ್ನು ಉಂಟುಮಾಡುವರು. ಪರ್ಯಾಯವಾಗಿ ಅವರಿಗೆ ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದ ಮಾಡುವುದರಿಂದ ಅವರು ಸಂತೋಷಗೊಂಡು ಸಂತಾನಕ್ಕೆ ಅನುಗ್ರಹ, ಆಯುಷ್ಯ ಮತ್ತು ಶ್ರೇಯಸ್ಸು ನೀಡುವರು. ಆದ್ದರಿಂದ ಶ್ರಾದ್ದ ಪಕ್ಷವನ್ನು ಕೇವಲ ಒಂದು ವಿಧಿ, ಒಂದು ಆಚರಣೆ ಎಂದು ನೋಡುವುದಿಲ್ಲ. ಇದು ಪಿತೃಸ್ಮರಣೆ, ಕೃತಜ್ಞತೆ ಹಾಗೂ ಅವರ ಶಾಶ್ವತ ತೃಪ್ತಿಗಾಗಿ ಮಾಡುವ ಧಾರ್ಮಿಕ ಕರ್ಮವಾಗಿದೆ. ಪಿತೃಗಳು ಯಾವ ರೂಪದಲ್ಲಿದ್ದರೂ, ಯಾವ ಲೋಕದಲ್ಲಿದ್ದರೂ ಅವರಿಗೆ ಸಲ್ಲಿಸುವ ಶ್ರಾದ್ದವು ಆಹಾರ, ಅಮೃತ, ಗಾಳಿ, ನೀರು ಅಥವಾ ಯೋಗ್ಯ ರೂಪದಲ್ಲಿ ತಲುಪುತ್ತದೆ ಎಂದು ಶಾಸ್ತ್ರಗಳು ಸ್ಪಷ್ಟಪಡಿಸುತ್ತವೆ. ಇದು ದೇವರುಗಳೇ ನಡೆಸುವ ಪರಮ ದೈವಿ ವ್ಯವಸ್ಥೆ. ಹೀಗಾಗಿ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ನಡೆಯುವ ಶ್ರಾದ್ದ ಪಕ್ಷವನ್ನು ಪ್ರತಿ ವರ್ಷ ಕಡ್ಡಾಯವಾಗಿ ಆಚರಿಸಬೇಕು. ಇದು ಪಿತೃಗಳ ಶಾಂತಿ, ವಂಶಸ್ಥರ ಸಮೃದ್ಧಿ ಮತ್ತು ದೈವಾನುಗ್ರಹದ ಮೂಲವಾಗಿದೆ. ಧರ್ಮಗ್ರಂಥಗಳಲ್ಲಿ ಹೇಳಿರುವಂತೆ ಬ್ರಹ್ಮಾಂಡದ ದಕ್ಷಿಣ ದಿಕ್ಕಿನಲ್ಲಿ ಪಿತೃಲೋಕ ಎಂಬ ಒಂದು ವಿಶೇಷ ಲೋಕವಿದೆ. ಇಲ್ಲಿ ನಮ್ಮ ಪೂರ್ವಜರು ನೆಲೆಸಿದ್ದಾರೆ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಈ ಪಿತೃಲೋಕದಲ್ಲಿರುವ ಪೂರ್ವಜರು ತಮ್ಮ ಸಂತತಿಯವರಿಂದ ಬರುವ ಶ್ರಾದ್ದ, ತರ್ಪಣ, ಪಿಂಡದಾನಗಳನ್ನು ಕಾತರದಿಂದ ನಿರೀಕ್ಷಿಸುತ್ತಿರುತ್ತಾರೆ. ಮಾನವರಿಂದ ಮಾಡಿದ ಶ್ರಾದ್ದ ಕರ್ಮವೇ ಅವರಿಗೆ ಆಧ್ಯಾತ್ಮಿಕ ಆಹಾರವಾಗಿ ತಲುಪುತ್ತದೆ. ಆದ್ದರಿಂದ ಶ್ರಾದ್ದ ಪಕ್ಷವು ಬಂದಾಗ ಈ ಅವಧಿಯು ಪೂರ್ವಜರಿಗಾಗಿ ಅತ್ಯಂತ ಮುಖ್ಯವಾದ ಸಮಯವೆಂದು ಪರಿಗಣಿಸಲಾಗಿದೆ. ಶ್ರಾದ್ದದ 16 ದಿನಗಳ ಅವಧಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪೂರ್ವಜರಿಗೆ ಶ್ರಾದ್ದ, ತರ್ಪಣಗಳನ್ನು ಮಾಡಬೇಕೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಆದರೆ ಕೆಲವೊಮ್ಮೆ ವಿವಿಧ ಕಾರಣಗಳಿಂದಾಗಿ ಶ್ರಾದ್ದವನ್ನು ಪೂರ್ಣವಾಗಿ ನೆರವೇರಿಸಲು ಸಾಧ್ಯವಾಗದೇ ಇದ್ದರೆ ಕನಿಷ್ಠ ಪಿತೃಪಕ್ಷದ ಸಮಯದಲ್ಲಿ ಮಧ್ಯಾಹ್ನ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ನೀರನ್ನು ಅರ್ಪಿಸಬೇಕು.
ಶ್ರದ್ಧೆಯಿಂದ ಕಣ್ಣೀರು ಹಾಕಿದರೂ ಸಹ ಅದು ಶ್ರಾದ್ದಕ್ಕೆ ಸಮಾನವಾಗುತ್ತದೆ ಎಂದು ಪುರಾಣಗಳು ಸೂಚಿಸುತ್ತವೆ. ಏಕೆಂದರೆ ಈ ಕ್ರಿಯೆ ಶ್ರದ್ಧಾಭಕ್ತಿಯಿಂದ ಪೂರ್ವಜರನ್ನು ಸ್ಮರಿಸುವ ಪ್ರತೀಕ. ಕರ್ಮ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ: ಒಬ್ಬ ವ್ಯಕ್ತಿ ಯಾವ ವಿಧಾನದಿಂದಾದರೂ ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿ ಶ್ರದ್ಧಾಭಕ್ತಿಯಿಂದ ಶ್ರಾದ್ದವನ್ನು ಮಾಡುವಾಗ ಅವನ ಕರ್ಮ ಶುದ್ಧವಾಗುತ್ತದೆ. ಈ ರೀತಿಯಾಗಿ ಮಾಡಿದ ಶ್ರಾದ್ದವು ಅವನಿಗೆ ಪಾಪನಾಶವನ್ನು ತರಿಸುತ್ತದೆ. ಅಂದರೆ ಶ್ರಾದ್ದವು ಕೇವಲ ಪೂರ್ವಜರ ಸಂತೋಷಕ್ಕಾಗಿಯೇ ಅಲ್ಲ, ಶ್ರಾದ್ದವನ್ನು ಮಾಡುವ ವ್ಯಕ್ತಿಯ ಆತ್ಮಶುದ್ಧಿಗಾಗಿ ಸಹ ಅತ್ಯಂತ ಮುಖ್ಯ. ಗರುಡ ಪುರಾಣದಲ್ಲಿ ಶ್ರಾದ್ದದ ಮಹತ್ವವನ್ನು ಇನ್ನೂ ವಿಶಾಲವಾಗಿ ವಿವರಿಸಲಾಗಿದೆ. ಪೂರ್ವಜರು ಶ್ರಾದ್ದದಿಂದ ತೃಪ್ತರಾಗಿದ ಮೇಲೆ ಅವರು ತಮ್ಮ ಸಂತತಿಯವರ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ನೀಡುತ್ತಾರೆ. ದೀರ್ಘ ಆಯುಷ್ಯ, ಉತ್ತಮ ಸಂತಾನ, ಕೀರ್ತಿ, ಸ್ವರ್ಗ ಪ್ರಾಪ್ತಿ, ಪ್ರತಿಷ್ಠೆ, ಶಕ್ತಿ ಸಂಪತ್ತು, ಅದೃಷ್ಟ, ಪಶು ಸಂಪತ್ತು, ಧಾನ್ಯ ಸಂಪತ್ತು ಮತ್ತು ಪರಮ ಸಂತೋಷ ಇವೆಲ್ಲವೂ ಶ್ರಾದ್ದದಿಂದಲೇ ದೊರೆಯುತ್ತವೆ ಎಂದು ಗರುಡ ಪುರಾಣವು ಸ್ಪಷ್ಟವಾಗಿ ತಿಳಿಸಿದೆ. ಮಾರ್ಕಾಂಡೇಯ ಪುರಾಣವೂ ಸಹ ಇದೇ ವಿಷಯವನ್ನು ಒತ್ತಿ ಹೇಳುತ್ತದೆ. ಶ್ರಾದ್ದದಿಂದ ತೃಪ್ತಿಯಾದ ಪೂರ್ವಜರು ತಮ್ಮ ಸಂತತಿಯವರಿಗೆ ದೀರ್ಘ ಆಯುಷ್ಯ, ಉತ್ತಮ ವಂಶವೃದ್ಧಿ, ಅಪಾರ ಸಂಪತ್ತು, ಜ್ಞಾನ, ಸಂತೋಷ, ರಾಜ್ಯಲಕ್ಷ್ಮಿ, ಸ್ವರ್ಗ ಹಾಗೂ ಮೋಕ್ಷವರೆಗಿನ ಮಹಾನ್ ಫಲಗಳನ್ನು ನೀಡುತ್ತಾರೆ. ಈ ಪುರಾಣದಲ್ಲಿ ಶ್ರಾದ್ದವು ಕೇವಲ ತಾತ್ಕಾಲಿಕ ಫಲ ನೀಡುವುದಲ್ಲ, ಅದು ಅಂತಿಮ ಮೋಕ್ಷದವರೆಗೂ ಮಾರ್ಗವನ್ನು ಸುಗಮಗೊಳಿಸುತ್ತದೆ ಎಂದು ಹೇಳಿದೆ. ಬ್ರಹ್ಮ ಪುರಾಣದಲ್ಲಿ ಶ್ರಾದ್ದವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸುವ ಮಹತ್ವವನ್ನು ವಿವರಿಸಲಾಗಿದೆ. ಪಿತೃಗಳಿಗೆ ಶ್ರಾದ್ದ ಮಾಡುವ ಯಜಮಾನನು ಅಥವಾ ಆತನ ಕುಟುಂಬವು ಎಂದಿಗೂ ಅತೃಪ್ತಿಗೆ ಒಳಗಾಗುವುದಿಲ್ಲ. ಶ್ರಾದ್ದವು ಸದಾ ತೃಪ್ತಿಯನ್ನು, ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಎಂದು ಬ್ರಹ್ಮ ಪುರಾಣವು ಸಾರುತ್ತದೆ. ಇದೇ ರೀತಿ ವಿಷ್ಣು ಪುರಾಣವು ಶ್ರಾದ್ದದ ಮಹತ್ವವನ್ನು ದೈವಿ ಮಟ್ಟದಲ್ಲಿ ವಿವರಿಸುತ್ತದೆ. ಶ್ರಾದ್ದವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದಾಗ ಪಿತೃಗಳೇ ಅಲ್ಲದೆ ದೇವತೆಗಳಿಗೂ ತೃಪ್ತಿಯುಂಟಾಗುತ್ತದೆ. ಬ್ರಹ್ಮ, ಇಂದ್ರ, ರುದ್ರ, ಅಶ್ವಿನಿ ಕುಮಾರರು, ಸೂರ್ಯ, ಅಗ್ನಿ, ಅಷ್ಟವಸು, ವಾಯು, ವಿಶ್ವದೇವತೆಗಳು, ಮಹರ್ಷಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು ಇವೆಲ್ಲವೂ ಶ್ರಾದ್ದದಿಂದ ತೃಪ್ತಿಯಾಗುತ್ತವೆ. ಅಂದರೆ ಶ್ರಾದ್ದವು ವಿಶ್ವವ್ಯಾಪಕ ತೃಪ್ತಿಯ ಕಾರ್ಯ. ಒಂದು ಕುಟುಂಬದ ಸದಸ್ಯರು ಮಾಡಿದ ಶ್ರಾದ್ದವು ದೇವಲೋಕದಿಂದ ಪ್ರಾಣಿಗಳ ಲೋಕದವರೆಗೂ ಎಲ್ಲರಿಗೂ ಹರ್ಷವನ್ನು ನೀಡುತ್ತದೆ. ಹೀಗಾಗಿ ಶ್ರಾದ್ದವು ಕೇವಲ ಒಂದು ಕುಟುಂಬದ ಕರ್ಮವಲ್ಲ, ಅದು ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡುವ ಮಹತ್ವದ ಧಾರ್ಮಿಕ ಯಜ್ಞವಾಗಿದೆ. ಪಿತೃಗಳಿಗೆ ಮಾಡಿದ ಶ್ರಾದ್ದವು ಅವರಿಗೆ ಶಾಂತಿಯನ್ನು ನೀಡುವುದರ ಜೊತೆಗೆ ಯಜಮಾನನಿಗೂ ಪಾಪಕ್ಷಯ, ಪುಣ್ಯವೃದ್ಧಿ, ಸಂತಾನ ಸಮೃದ್ಧಿ, ಆರೋಗ್ಯ, ಆಯುಷ್ಯ ಹಾಗೂ ಆಧ್ಯಾತ್ಮಿಕ ಮುಕ್ತಿಯ ಮಾರ್ಗವನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.